Exercise 4.3, question number 1. Find the nature of the roots of the following quadratic equations. Equations ಏನಿದೆಯಲ್ಲ quadratic equations, ಅದರ nature of the roots ನ find out ಮಾಡಬೇಕು. Okay, if the real roots exist, find them. Real roots exist ಆಗ್ತಾ ಇದ್ರೆ ಆ real roots ಅನ್ನು ಕೂಡ ನಾವೇನ್ ಮಾಡಬೇಕು, find out ಮಾಡಬೇಕು. So first ಗೆ ನೋಡೋಣ nature of the roots ನ ಯಾವ ತರ find ಮಾಡ್ತೀವಿ ಅಂತ. So discriminant ಅಂತ ನಾನು introduction part ಅಲ್ಲಿ ಹೇಳಿದೀನಿ. ಓಕೆ, ಡಿಸ್ಕ್ರಿಮಿನೆಂಟ್ ನ ಯಾವ ತರ ನೋಟ್ ಮಾಡ್ತೀವಿ, ಡಿ ಅಂತ. ಓಕೆನಾ, ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನು, ಬಿ ಸ್ಕ್ವೇರ್ ಮೈನಸ್ 4ac. ಓಕೆ, ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ಇದನ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ನೇಚರ್ ಆಫ್ ದ ರೂಟ್ಸ್ ಗೊತ್ತಾಗತ್ತೆ. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ಡಿ ಈಸ್ ಲೆಸ್ ದನ್ 0 ಅಂದ್ರೆ -1 ಅಥವಾ -5 ಈ ತರ ಬಂದ್ರೆ, ಓಕೆ, ಡಿ ನಲ್ಲಿ ಬಿ ಹಾಗೂ ಎ ಮತ್ತು ಸಿ ನ ವ್ಯಾಲ್ಯೂ ಹಾಕಿದ್ಮೇಲೆ ಡಿ ನ ಫೈನಲ್ ವ್ಯಾಲ್ಯೂ ಏನಿದೆ ಲೆಸ್ ದನ್ 0 ಬಂದ್ರೆ ಅದೇನಾಗಿರುತ್ತೆ, ಅಲ್ಲಿ ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಅಂತ ಬರುತ್ತೆ. ನೋ ರಿಯಲ್ ರೂಟ್ಸ್ ಅಂತ ನೇಚರ್ ಆಫ್ ದ ರೂಟ್ಸ್ ಅನ್ನ ನಾವು ಹೇಳ್ಬೋದು. ಹಾಗೇನೆ ಡಿ ಈಕ್ವಲ್ ಟು 0 ಬಂತು ಅಂದ್ರೆ ಅವಾಗ ರಿಯಲ್ ರೂಟ್ಸ್ ಎಕ್ಸಿಸ್ಟ್, ಆಮೇಲೆ ಅವೇನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಟು ಸಿಮಿಲರ್ ಸೇಮ್ ರಿಯಲ್ ರೂಟ್ಸ್, ಓಕೆ, ಅಥವಾ ಟು ಈಕ್ವಲ್ ರಿಯಲ್ ರೂಟ್ಸ್. ಓಕೆನಾ, ಸೊ ಗೊತ್ತಾಯ್ತಲ್ಲ. ಸೊ ಇನ್ನ ಡಿ ಗ್ರೇಟರ್ ದ್ಯಾನ್ 0 ಇದ್ರೆ ಸೊ ಆವಾಗ ಟೂ ಡಿಸ್ಟಿಂಕ್ಟ್ ರೂಟ್ಸ್ ಇರುತ್ತೆ ಅಂತ ಅರ್ಥ. ಓಕೆ, ಟೂ ಡಿಸ್ಟಿಂಕ್ಟ್ ಅಂದ್ರೆ ಟೂ ಡಿಫ್ರೆಂಟ್ ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆನಾ, ಸೊ ಇದಿಷ್ಟು ಬೇಸಿಕ್ ಗೊತ್ತಾಯ್ತಲ್ಲ. ಸೊ ಇದರ ಮೇಲೆ ನಾವೇನ್ ಮಾಡ್ತೀವಿ, ರೂಟ್ಸ್, ನೇಚರ್ ಆಫ್ ದ ರೂಟ್ಸ್ ಅನ್ನ ನಾವು ಹೇಳ್ತೀವಿ. ಸೊ ಈಗ ಕ್ವಶನ್ ನಂಬರ್ 1 ಗೆ ಬರೋಣ. ನೋಡಿ, ಕ್ವಶನ್ 2x² - 3x + 5 = 0 ಅನ್ನೋ ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆ. ಸೊ ಇದರ ನೇಚರ್ ಆಫ್ ದ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, d = b² - 4ac. ಓಕೆ, ಸೊ ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು, ಇದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ರೂಟ್ಸ್ ಎಕ್ಸಿಸ್ಟ್ ಆಗ್ತಾ ಇದೆಯಾ ಅಥವಾ ಟು ಈಕ್ವಲ್ ರೂಟ್ಸ್ ಇದೆಯಾ ಅಥವಾ ಎರಡು ಡಿಫ್ರೆಂಟ್ ರೂಟ್ಸ್ ಎಕ್ಸಿಸ್ಟ್ ಆಗುತ್ತಾ ಅಂತ. ಓಕೆ, ಫಸ್ಟ್ ಗೆ ನೋಡಿ, ಇಲ್ಲಿ ಬಿ, ಎ ಮತ್ತೆ ಸಿ ಬೇರೆ ಇದೆಯಲ್ಲ. ಸೊ ಎ ಏನಿದೆ, x² ನ ಕೋಎಫಿಷಿಯಂಟ್ ಅನ್ನ ನಾವು ಎ ಅಂತ ಹೇಳ್ತೀವಿ, a = 2. ಓಕೆ, ದೆನ್ x ನ ಕೋಎಫಿಷಿಯಂಟ್ ದಟ್ ಈಸ್ ದಿಸ್ ಪಾರ್ಟ್. ಸೊ ಇದು b = -3 ಅಂಡ್ c ಕಾನ್ಸ್ಟೆಂಟ್ ಇದೆ 5. ಸೊ ಜಸ್ಟ್ ಈ ವ್ಯಾಲ್ಯೂಸ್ ಅನ್ನ ಈ ಫಾರ್ಮುಲಾನಲ್ಲಿ ಹಾಕ್ಬಿಡಿ. ಸೊ b² ಏನಿದೆ -3, ಸೊ -3², ದೆನ್ -4, a ಅಂದ್ರೆ 2 ಹಾಗೆ c ಅಂದ್ರೆ 5. ಓಕೆ, ಸೊ -3 ನ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಗುತ್ತೆ, ಮೈನಸ್ ಪ್ಲಸ್ ಆಗುತ್ತೆ. ಸೊ 3² ಟೋಟಲ್ ಆಗಿ 9 ಬಂತು, -4 × 2 8, 8 × 5 40. ಓಕೆ, ದೆನ್ ಫೈನಲ್ ಆಗಿ ನೋಡಿ 9 - 40 ಏನಾಗುತ್ತೆ, -31. ಓಕೆ, ಮೈನಸ್ ಯಾಕಿಟ್ವಿ, ಬಿಗರ್ ನಂಬರ್ ನ ಸೈನ್ ಏನಿದೆ ನೋಡಿ, ಮೈನಸ್ ಇದೆ, ಸೊ ಅದಕ್ಕೆ -31. ಸೊ ಈ -31 ಏನಿದೆ ಲೆಸ್ ದ್ಯಾನ್ 0. ಓಕೆ, ಮೈನಸ್ ಅಲ್ಲಿ ಇದೆ, ಸೊ ಆಬ್ವಿಯಸ್ಲಿ ಲೆಸ್ ದ್ಯಾನ್ 0 ಇರುತ್ತೆ. ಸೊ ಕಂಡೀಷನ್ ನೋಡೋಣ, d = ಲೆಸ್ ದ್ಯಾನ್ 0 ಇದ್ದಾಗ ಏನ್ ಬರುತ್ತೆ, ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್. ಸೊ ಫೈನಲಿ ನಾವು ನೋ ರಿಯಲ್ ರೂಟ್ಸ್ ಅಂತ ಬರಿಬಹುದು, ರಿಯಲ್ ರೂಟ್ಸ್ ಎಕ್ಸಿಸ್ಟ್. ಸೊ ರಿಯಲ್ ರೂಟ್ಸ್ ಎಕ್ಸಿಸ್ಟೇ ಮಾಡಲ್ಲ ಅಂದ್ರೆ ಇವ್ರು ಹೇಳಿರೋ ಪ್ರಕಾರ ನೋಡಿ, ದ ರಿಯಲ್ ರೂಟ್ಸ್ ಎಕ್ಸಿಸ್ಟ್, ಫೈಂಡ್ ದೆಮ್. ಸೊ ರಿಯಲ್ ರೂಟ್ಸ್ ಎಕ್ಸಿಸ್ಟೇ ಆಗಲ್ಲ. ಸೊ ಇಲ್ಲಿ ನಿಮ್ಗೆ ರೂಟ್ಸ್ ನ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡಿ, 3x² - 4√3x + 4 = 0. ಸೊ ಇವಾಗ a ಏನಿದೆ, a 3 ಇದೆ. ಓಕೆ, ಆಮೇಲೆ b ನೋಡಿ -4√3. ಓಕೆ, -4√3 ಇದು b, ಆಮೇಲೆ c 4. ಸೊ ಫಾರ್ಮುಲಾ ಏನಿದೆ ನಮ್ದು, d = b² - 4ac. ಓಕೆ, ಸೊ ಇವಾಗ ಎಲ್ಲ ವ್ಯಾಲ್ಯೂಸ್ ಅನ್ನ ಹಾಕೋಣ. b² ಅಂದ್ರೆ -4√3 ಹೋಲ್ ಸ್ಕ್ವೇರ್ ಮಾಡ್ತೀವಿ, ಆಮೇಲೆ -4, a ಅಂದ್ರೆ 3 ಇದೆ, ಸೊ 3 ನ ತಗೊಳ್ತಾ ಇದೀನಿ, c 4 ಇದೆ, 4. ಓಕೆ, ಕ್ಲಿಯರ್. ಸೊ ಮೈನಸ್ ಯಾವಾಗಲೂ ಮೈನಸ್ ಅನ್ನ ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ನೋಡಿ, 4√3 ಇದೆ, 4 ಸ್ಕ್ವೇರ್ ಮಾಡ್ತೀವಿ, ಹಾಗೆ √3 ಕೂಡ ಸ್ಕ್ವೇರ್ ಮಾಡ್ತೀವಿ. ಓಕೆ, ಒಂದನ್ನೇ ಸ್ಕ್ವೇರ್ ಮಾಡಿ ಬಿಡಲ್ಲ. ಸೊ ಇದು ಈ ಸ್ಕ್ವೇರ್ ಏನಿದೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಮೈನಸ್ಗೂ ಅಪ್ಲೈ ಆಗುತ್ತೆ, 4ಗೂ ಅಪ್ಲೈ ಆಗುತ್ತೆ, √3ಗೂ ಅಪ್ಲೈ ಆಗುತ್ತೆ. ಸೊ ಮೈನಸ್ ಅನ್ನ ಸ್ಕ್ವೇರ್ ಮಾಡಿದ್ವಿ, ಪ್ಲಸ್ ಆಗುತ್ತೆ. ಸೊ ಆಮೇಲೆ 4 ನ ಸ್ಕ್ವೇರ್ ಮಾಡಿದ್ರೆ 16, ಆಮೇಲೆ √3 ನ ಸ್ಕ್ವೇರ್ ಮಾಡಿದಾಗ ರೂಟ್ ಹಾಗೂ ಸ್ಕ್ವೇರ್ ಪಾರ್ಟ್ ಎರಡು ಕೂಡ ಕ್ಯಾನ್ಸಲ್ ಆಗಿ ಬರೀ 3 ಮಾತ್ರ ಉಳ್ಕೊಳ್ಳುತ್ತೆ. ಆಮೇಲೆ 4 × 3 12, 12 × 4 48. ಓಕೆ, ಅಗೇನ್ 16 × 3 48 ಬರುತ್ತೆ.
48 minus 48. ಸೊ 0 ಆಯಿತು. ಸೊ ನಮ್ಮ ಡಿ ಈಕ್ವಲ್ ಟು 0 ಇದ್ರೆ ಏನಾಗುತ್ತೆ, ದೇರ್ ಎಕ್ಸಿಸ್ಟ್ 2 equal roots. Okay, there exist 2 equal roots. ಡಿ ಈಕ್ವಲ್ ಟು 0 ಆದರೆ 2 equal roots ಇರುತ್ತೆ. ಸೊ ಇವಾಗ ನಾವೇನು ಮಾಡಬೇಕು, ರೂಟ್ಸ್ ಎಕ್ಸಿಸ್ಟ್ ಆದರೆ ಏನು ಮಾಡಿ ಅಂತ ಹೇಳಿದ್ದಾರೆ, ರೂಟ್ಸನ್ನು ಕೂಡ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರೂಟ್ಸ್ ನ ಫೈಂಡ್ ಔಟ್ ಮಾಡ್ತೀವಿ, ಬಟ್ ನಾವು ಇಲ್ಲಿ ಕ್ವಾಡ್ರಾಟಿಕ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಮಾಡೋಣ. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಏನಿದೆ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಡಿ ಡಿವೈಡೆಡ್ ಬೈ 2a. ಓಕೆ, ಡಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ, ಡಿ ನ ವ್ಯಾಲ್ಯೂ ಏನಿದೆ 0 ಇದೆ. ಸೊ ಮೈನಸ್ ಬಿ ನ ವ್ಯಾಲ್ಯೂ ಏನಿದೆ ಮೈನಸ್ 4√3 ಇದೆ, ಆಲ್ರೆಡಿ ಮೈನಸ್ ಬಿ ಆಗಿರೋದ್ರಿಂದ ಸೊ ಮೈನಸ್ ಅನ್ನ ಹೊರಗಿಟ್ಟು ಮೈನಸ್ 4√3 ಮಾಡ್ತೀವಿ. ಆಮೇಲೆ ಪ್ಲಸ್ ಆರ್ ಮೈನಸ್ 0. ಓಕೆ, ನೆಕ್ಸ್ಟ್ 2a. ಸೊ 2a ಏನಿದೆ 2 ಇಂಟು a 3 ಇದೆ. ಸೊ ಇವಾಗ ನೋಡಿ ಮೈನಸ್ ಮೈನಸ್ ಪ್ಲಸ್ ಆಯಿತು. 4√3 ಡಿವೈಡೆಡ್ ಅಪಾನ್ 4√3 ಡಿವೈಡೆಡ್ ಬೈ 6. ಓಕೆ, ಸೊ ಇವಾಗ ನೋಡಿ 2 ಕ್ಯಾನ್ಸಲ್ ಆಗುತ್ತೆ, 2 2s 2 3s, ರೈಟ್. ಸೊ ಲಾಸ್ಟ್ ಆಗಿ ಸೊ ಫೈನಲ್ ಆಗಿ 2√3 ಡಿವೈಡೆಡ್ ಬೈ 3. ಸೊ ಫೈನಲ್ ಆಗಿ ನಮ್ಮ ರೂಟ್ಸ್ ಏನು 2 ಈಕ್ವಲ್ ರೂಟ್ಸ್ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ, ಡಿ ಈಕ್ವಲ್ ಟು 0 ಇಲ್ಲ. ಸೊ 2√3 ಅಪಾನ್ 3, ಇನ್ನೊಂದು ರೂಟ್ ಕೂಡ 2√3 ಅಪಾನ್ 3 ಅಂತಾನೆ ಬರೀತೀವಿ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಹೋಗೋಣ. ಸೊ ನೋಡಿ ಥರ್ಡ್ ಪಾರ್ಟ್ 2x ಸ್ಕ್ವೇರ್ ಮೈನಸ್ 6x ಪ್ಲಸ್ 3 ಈಕ್ವಲ್ ಟು 0. ಸೊ ಫಸ್ಟ್ಗೆ ಎ ಬಿ ಸಿ ನ ಬರ್ಕೊಳ್ಳೋಣ. ಎ ಈಕ್ವಲ್ ಟು 2 ಮೈನಸ್ 6 ಆ್ಯಂಡ್ ಸಿ ಈಕ್ವಲ್ ಟು 3. ಓಕೆನಾ. ಸೊ ಈಗ ಡಿ ನ ಫಾರ್ಮುಲಾನಲ್ಲಿ ಹಾಕೋಣ. ಡಿ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಓಕೆ, ಬಿ ಏನಿದೆ ಮೈನಸ್ 6 ಇದೆ, ಮೈನಸ್ 6 ನ ಸ್ಕ್ವೇರ್ ಮೈನಸ್ 4 ಇಂಟು ಎ ಏನಿದೆ 2 ಬಂತು, ಸಿ 3. ಓಕೆನಾ. ಸೊ ಮೈನಸ್ 6 ನ ಸ್ಕ್ವೇರ್ ಅಂದರೆ 36, 4 ಇಂಟು 2 8, 8 ಇಂಟು 3 24. ಸೊ 36 ಮೈನಸ್ 24 12 ಆಗುತ್ತೆ. ಸೊ ವಿಚ್ ಇಸ್ ಆಬ್ವಿಯಸ್ಲಿ ಗ್ರೇಟರ್ ದ್ಯಾನ್ 0. ಸೊ ಡಿ ಗ್ರೇಟರ್ ದ್ಯಾನ್ 0 ಇದ್ದಾಗ ಏನಾಗುತ್ತೆ, ದೇರ್ ಎಕ್ಸಿಸ್ಟ್ ಟು ಡಿಸ್ಟಿಂಕ್ಟ್ ಅಂದ್ರೆ ಏನು, ಡಿಫ್ರೆಂಟ್ ರೂಟ್ಸ್ ಇರುತ್ತೆ. 2 ಡಿಸ್ಟಿಂಕ್ಟ್ ರೂಟ್ಸ್ ಎಕ್ಸಿಸ್ಟ್. ಸೊ ಆ ರೂಟ್ಸ್ನ ಏನು ಮಾಡಂದಿದ್ದಾರೆ, ಫೈಂಡ್ ಔಟ್ ಮಾಡಂದಿದ್ದಾರೆ ಅಲ್ವಾ. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಆ ರೂಟ್ಸನ್ನು ಕೂಡ ನಾವು ಫೈಂಡ್ ಔಟ್ ಮಾಡೋಣ. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಬಂದು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಎ ಸಿ ಅಂದರೂ ಒಂದೇ, ಇಲ್ಲಿ ಡಿ ನ ಬರೆದ್ರು ಒಂದೇ. ಓಕೆ, ಈ ಬಿ ಸ್ಕ್ವೇರ್ ಮೈನಸ್ ಎ ಸಿ ಬದಲು ಡಿ ಡಿಸ್ಕ್ರಿಮಿನೆಂಟ್ ಡಿ ನ ಹಾಕಿದ್ರೆ ಬರುತ್ತೆ. ಸೊ ಮೈನಸ್ ಬಿ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ 6 ಪ್ಲಸ್ ಆರ್ ಮೈನಸ್ ನೋಡಿ ಬಿ ಸ್ಕ್ವೇರ್ ಮೈನಸ್ 4ac ಅಂದರೆ ಡಿ ಇದೆ ಅಲ್ವಾ. ಸೊ ಡಿ ಏನಿದೆ 12 ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 12 ಡಿವೈಡೆಡ್ ಬೈ 2a. 2 ಇಂಟು ಎ ಏನಿದೆ 2 ಇದೆ. ಓಕೆ, ಸೊ ಮೈನಸ್ ಮೈನಸ್ ಪ್ಲಸ್ 6 ಆಯಿತು, ಪ್ಲಸ್ ಆರ್ ಮೈನಸ್ 12ನ ಯಾವ ಥರ ಬರ್ಕೋಬೋದು ನಾವು 4 ಇಂಟು 3 ಅಂತ ಮಾಡ್ಬೋದು. ಯಾಕೆಂದರೆ 12ನ ಡೈರೆಕ್ಟಾಗಿ ಸ್ಕ್ವೇರ್ ರೂಟ್ ಇಲ್ಲ, ಬಟ್ ಈ ಥರ ನೋಡಿ ಸ್ಕ್ವೇರ್ ರೂಟ್ ಯಾವನ್ನ ನಾವು ಸ್ಕ್ವೇರ್ ರೂಟ್ ತೆಗಿಬೋದು ಆ ನಂಬರ್ನ ಯೂಸ್ ಮಾಡಿಕೊಂಡು ಈ ಥರ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ 4ನ ಸ್ಕ್ವೇರ್ ರೂಟ್ ಇದೆ ಅಲ್ವಾ. 4ನ ಸ್ಕ್ವೇರ್ ರೂಟ್ ಏನು 2 ಬರುತ್ತೆ. ಸೊ ಅದಕ್ಕೆ ಅದರ ಹೆಲ್ಪಿಂದ ಏನು ಮಾಡೋದು, ಈ ಥರ ಫ್ಯಾಕ್ಟರೈಸೇಷನ್ ಮಾಡಿಕೊಂಡು ಲಾಸ್ಟ್ಗೆ ನೀವು ಈ ಸ್ಕ್ವೇರ್ ರೂಟ್ ಒಳಗೆ ಏನು ನಂಬರ್ ಇದೆಯೋ ಅದನ್ನು ಈಸಿಲಿ ಹೊರಗೆ ತೆಗಿಬೋದು. ಓಕೆನಾ. ಸೊ ನಾನು ಮಾಡಿ ತೋರಿಸ್ತೀನಿ ನೋಡಿ, ಆವಾಗ ಗೊತ್ತಾಗುತ್ತೆ. ಸೊ ಈಗ ಸೊ ಇವಾಗ 4ನ ಸ್ಕ್ವೇರ್ ರೂಟ್ ನಮಗೆ ಗೊತ್ತು. ಸೊ 4ನ ಸ್ಕ್ವೇರ್ ರೂಟ್ 2 ಬರುತ್ತೆ. ಸೊ ಅದು ಸ್ಕ್ವೇರ್ ರೂಟಿಂದ ಹೊರಗೆ ಬಂದುಬಿಡ್ತು. ಬಟ್ 3ನ ಸ್ಕ್ವೇರ್ ರೂಟ್ ಗೊತ್ತಿಲ್ಲ. ಸೊ ಈ ರೂಟ್ 3ಗೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಡಿವೈಡ್ ಬೈ 4. ಓಕೆನಾ. ಸೊ ಇವಾಗ ನೋಡಿ ಈ ಎಲ್ಲದರಲ್ಲಿ 2ನ ಕಾಮನ್ ತೆಗಿತೀವಿ. ಓಕೆ, ನೋಡಿ 6 2 ಇಂದನೂ ಡಿವೈಡ್ ಆಗುತ್ತೆ. 2 ಇಲ್ಲೂ ಕೂಡ 2 ಇದೆ, ಆಮೇಲೆ ಇದರಲ್ಲೂ ಕೂಡ 2 ಇದೆ ಅಲ್ವಾ. ಸೊ ಮೇಲಿನ ನ್ಯೂಮರೇಟರಲ್ಲಿ ಮಾತ್ರ ನಾನು 2ನ ಕಾಮನ್ ತೆಗಿತೀನಿ. 2 ಕಾಮನ್ ತೆಗೆದಾಗ ಒಳಗಡೆ 3 ಉಳ್ಕೊಳ್ಳುತ್ತೆ, ಪ್ಲಸ್ ಆರ್ ಮೈನಸ್ 2 ಹೊರಗಡೆ ಹೋಗಿರೋದ್ರಿಂದ ಇಲ್ಲಿ ಬರೀ ರೂಟ್ 3 ಉಳ್ಕೊಳ್ಳುತ್ತೆ, ಡಿವೈಡೆಡ್ ಬೈ 4 ಆಯಿತು. ಓಕೆ, ಸೊ ಇವಾಗ ಕ್ಯಾನ್ಸಲ್ ಮಾಡಿ 2 1s 2 2s. ಸೊ 2 ರೂಟ್ ಯಾವುವು ಉಳ್ಕೊಂಡ್ವು ಅಂದರೆ 3 ಪ್ಲಸ್ ಆರ್ ಮೈನಸ್ ರೂಟ್ 3 ಅಪಾನ್ 2 ಇದೆ ಅಲ್ವಾ. ಸೊ ಇದನ್ನು ನೀವು ಯಾವ ಥರ ಬರೀತೀರಾ ಅಂದರೆ 2 ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ ಅಲ್ವಾ. ಸೊ ಒಂದು 3 ಪ್ಲಸ್ ರೂಟ್ 3 ಅಪಾನ್ 2, ಆಮೇಲೆ ಇನ್ನೊಂದು 3 ಮೈನಸ್ ರೂಟ್ 3 ಅಪಾನ್ 2.
ಸೊ ಕನ್ಫ್ಯೂಷನ್ ಏನೂ ಇಲ್ಲ ಅನ್ಕೊಂತೀನಿ. ಸೊ ಇಲ್ಲಿಗೆ ಕ್ವೆಶ್ಚನ್ ನಂಬರ್ 1 ಮುಗೀತು. ಕ್ವೆಶ್ಚನ್ ನಂಬರ್ 2ನ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ.